ಈಗ ಧ್ಯಾನ ಅಥವಾ ನಾವು ಯಾವುದೇ ಒಂದು ಕೆಲಸನ ಶುರು ಅಂತ ಮಾಡಿದ್ರೆ ಅದನ್ನು 21 ದಿನ ಮುಂದುವರಿಸಬೇಕು, ಅದಾದಮೇಲೆ ನೀವಾಗೆ ಮಾಡ್ಕೊಂಡು ಹೋಗ್ತೀರಿ ಅಂತ ಹೇಳ್ತಾರೆ. ಕೆಲವರು 48 ದಿನ ಅಂತ ಹೇಳ್ತಾರೆ, ಕೆಲವರು ಇನ್ನು ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಎಕ್ಸಾಕ್ಟ್ಲಿ ಒಂದು ಯಾವುದೋ ಒಂದು ಕೆಲಸ ನಮ್ಮ ಲೈಫಲ್ಲಿ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಥವಾ ಇನ್ವಾಲ್ವ್ ಮಾಡಿಸ್ಕೊಳ್ಬೇಕು. ಮೆಡಿಟೇಷನ್ನೇ ತಗೊಳ್ಳಿ, ಮಿನಿಮಮ್ ಎಷ್ಟು ಸಮಯ ಮಾಡಬೇಕಾಗತ್ತೆ? ಅಂದರೆ ಮಿನಿಮಮ್ ಅದರ ಇಫೆಕ್ಟ್ ನಮ್ಮ ಬಾಡಿ ಮತ್ತು ಮೈಂಡ್ ಮೇಲೆ ಗೊತ್ತಾಗೋದಕ್ಕೆ, ಅದು ಜೀವನದ ಒಂದು ಭಾಗ ಆಗೋದಕ್ಕೆ. ಅಂದರೆ ನೀವು ಹೇಳಿದ ಪ್ರಕಾರ 40 ಮಂಡಲ ಟೈಮು ನಾವು ಅದು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದರೆ ನಮ್ಮ ಸಿಸ್ಟಮ್ ಅದು ಅಡ್ಜಸ್ಟ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಆ ಟೈಮ್ ಬೇಕೇ ಬೇಕು. ಓಕೆ, ಸೊ 40 ಡೇಸ್ ಆ ಮಟ್ಟಕ್ಕೆ ನಾವು ಮಾಡ್ಕೊಂಡು ಹೋದರೆ ಆ ಟೈಮ್ಗೆ ನಮ್ಮ ಬಾಡಿ ಮೈಂಡ್ ರೊಟೀನ್, ಅಂದರೆ ನಾವು ಫಿಸಿಕಲಿ ನೋಡಿದ್ರೂ ನಮ್ಮ ರೊಟೀನು, ನಮ್ಮ ಲೈಫ್ ಸ್ಟೈಲು ಅದಕ್ಕೂ ಸೆಟ್ ಆಗೋದಕ್ಕೂ ಆ ಮಟ್ಟಕ್ಕೆ ಟೈಮ್ ಬೇಕು. ಆಮೇಲೆ ಇಂಟರ್ನಲ್ಲಿ ನಮ್ಮ ಬಾಡಿ ಅಬ್ಸರ್ವ್ ಮಾಡಿಕೊಂಡು ಸಿಸ್ಟಮ್ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೂ ಆ ಟೈಮ್ ಕೊಟ್ಕೊಂಡ್ರೆ 40 ಡೇಸ್ಗೆ ಕಂಟಿನ್ಯೂಸ್ಲಿ ವಿತೌಟ್ ಎನಿ ಬ್ರೇಕ್ ಆ ರಿಸಲ್ಟ್ ಪರ್ಸ್ನಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು.